ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಪತ್ತೆಯಾಗಿತ್ತು. ಜಿಲ್ಲಾಡಳಿತ ಅದನ್ನ ವಶಕ್ಕೆ ಪಡೆದು ಪರಿಶೀಲಿಸಿದಾಗ ಚಿನ್ನ ಪುರಾತನ ಕಾಲದ ಅನ್ನೋದು ಗೊತ್ತಾಗಿದೆ. ಕಲ್ಯಾಣ ಚಾಲುಕ್ಯರು ಹಾಗೂ ವಿಜಯನಗರದ ಸಾಮ್ರಾಜ್ಯದ ಆಡಳಿತದ ವೇಳೆಯ ಚಿನ್ನ ಅನ್ನೋದು ಬಹಿರಂಗ ಆಗಿದೆ. ಇದರ ಬೆನ್ನಲ್ಲೇ ನಿಧಿಗಳ್ಳರ ಹಾವಳಿ ಹೆಚ್ಚಾಗುವಂತಹ ಆತಂಕ ಕೂಡ ಎದುರಾಗಿದೆ. ಲಕ್ಕುಂಡಿ ನಿಧಿಯ ರಹಸ್ಯ ಬಯಲು. ಭಯಾನಕ ಅನುಭವ ಬಿಚ್ಚಿಟ್ಟ ಬಸಪ್ಪ. ಗದಗ ತಾಲೂಕಿನ ಐತಿಹಾಸಿಕ ಗ್ರಾಮ ಲಕ್ಕುಂಡಿ 3-4 ದಿನಗಳಿಂದ ರಾಜ್ಯಾದ್ಯಂತ ಭಾರಿ ಸುದ್ದಿಯಲ್ಲಿದೆ. ಇಲ್ಲಿ ಸಿಕ್ಕ ನಿಧಿಯ ರೋಚಕ ರಹಸ್ಯ ಬಗೆದಷ್ಟು ಬಯಲಾಗುತ್ತಲೇ ಇದೆ. ಪುರಾತನ ವಸ್ತು ಸಂಗ್ರಹಣೆ ಮಾಡುವ ಬಸಪ್ಪ ಬಡಿಗೇರ್ ಭಯಾನಕ ಅನುಭವ ಬಿಚ್ಚಿಟ್ಟಿದ್ದಾರೆ. ಶಾವಿಗೆ ಭರಮಪ್ಪ ಕಟ್ಟಿ ಕೆಳಗೆ ಚಿನ್ನ ಇರೋದು ಸತ್ಯ. ಅಲ್ಲಿ ಕೋಣಗಳು, ಒಂದು ಘಟಸರ್ಪ ಕಾವಲು ಇದೆ. ಊರವರ್ಗ ಸಾಮಾನ್ಯ ಶಾವಿಗೆ ಭರಮಪ್ಪ ದೇವಸ್ಥಾನ, ಅಲ್ಲಿ 7 ಕೊಪ್ಪರಿಗೆ ಹೊನ್ನ ಐತಂತಾರ. ಆ ಹೊನ್ನಿನ ಬುಡಕ ಅದು ಸರ್ಪ ಕಾವಲು ಮತ್ತು ಕೋಣನ ಕಾವಲಿ ಇಟ್ಟಾರ ಅಂತ ಯಜಮಾನರು ಹೇಳ್ತಿದ್ರು. ಅದನ್ನ ಕೇಳ್ಕೊಂಡಿ ನಾನು. ಅದೇ ಇರ್ಬೇಕು ಸರ್ಪ ಅಂತ ಹೇಳಿ ಶಿವ ಶಿವ ಅಂದು ಮನೆಗೆ ಬಂದು ನೋಡ್ರಿ ನಾನು. ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ನಿಧಿಗಳ್ಳರ ಹಾವಳಿ. ಲಕ್ಕುಂಡಿಯಲ್ಲಿ ಮೊದಲಿನಿಂದಲೂ ನಿಧಿಗಾಗಿ ಶೋಧ ನಡೆಸಿದ್ರು. ಗ್ರಾಮದಲ್ಲಿ 101 ದೇವಸ್ಥಾನ ಹಾಗೂ 101 ಬಾವಿಗಳಿವೆ. ದೇವಸ್ಥಾನದ ಅಡಿಯಲ್ಲಿ ಚಿನ್ನ ಇದೆ ಎಂದು ಶೋಧ ಮಾಡುತ್ತಿದ್ರು. ಕಳೆದ 2 ವರ್ಷಗಳ ಹಿಂದೆ ಸೋಮೇಶ್ವರ ದೇಗುಲದಲ್ಲಿ ನಿಧಿಗಳ್ಳರು ಬಸವಣ್ಣಮೂರ್ತಿಯನ್ನ ತೆಗೆದು 6-7 ಅಡಿಯಷ್ಟು ತಗ್ಗು ತೆಗೆದು ನಿಧಿ ಶೋಧ ಮಾಡಿದ್ರು. ಈಗ ಸೋಮನಾಥ್ ದೇವಸ್ಥಾನ ಇರಬಹುದು, ಆಮೇಲೆ ನಮ್ಮ ಪುರ ಅಂತಂದು ಹೇಳಿ ಇಲ್ಲಿಂದ 2-3 ಕಿಲೋಮೀಟರ್ ದೂರ ಐತಿ ಸರ್. ಅದು ಅಲ್ಲಿ ಏನೈತಿ ದೇವಸ್ಥಾನವನ್ನ ಒಳಗೆ ಹಡ್ಡೋದು ತೆಗಿಯೋದು ಇನ್ನೇನು ಸಿಗ್ತೈತಿ ಅನ್ನೋದು ಒಂದು ಭಾವನೆ ಎಲ್ಲರಿಗೂ ಬಂದ್ಬಿಟ್ಟೈತಿ. ಹಾಗಾಗಿ ಜನರು ನಮ್ಮೂರವ್ರು ಏನ್ ಮಾಡಲ್ಲ, ಹೊರಗಿಂದ ಬಂದವರು ಇಲ್ಲಿ ಬಂದು ಸಿಗುತ್ತ ದೇವಸ್ಥಾನಗಳನ್ನ ಸಿಗ್ತೈತಿ ಅಂತಂದು ಭೂಮಿಯೊಳಗೆ ಅಡ್ಡೋದು, ಇಲ್ಕಂಡ್ ದೇವಸ್ಥಾನವನ್ನ ಹಾಳು ಮಾಡೋದು ಮುಖಾಂತರ ತಮ್ಮ ಬಂಗಾರವನ್ನ ಕದಿಯೋದಾಗಲಿ ಏನರಾಗಲಿ ಈ ತರ ಚಟುವಟಿಕೆಗಳು ಇನ್ಮೇಲೆ ಸ್ಟಾರ್ಟ್ ಆಗೋ ಸರ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ SP ಸಾಹೇಬ್ರಿಗೆ ಕೇಳ್ಕೊಳೋದೇನಂದ್ರ ನಮ್ಮೂರಿಗೆ ಭದ್ರತೆಯನ್ನ ಒದಗಿಸ್ರಿ, ಇಲ್ಲಾಂದ್ರೆ ಪೊಲೀಸ್ ಅವ್ರ ಬೀಟ್ ಅನ್ನ ಹೆಚ್ಚಿಗೆ ಮಾಡ್ರಿ, CC ಕ್ಯಾಮೆರಾವನ್ನ ಅಳವಡಿಸ್ರಿ ಅಂತಂದು ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ SP ಸಾಹೇಬ್ರಿಗೆ ಕೇಳ್ಕೊಂತೀವಿ. ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕ ನಿಧಿ ಪುರಾತನ ಕಾಲದ್ದು ಅಂತ ಬಹಿರಂಗವಾಗಿದೆ. ಹೆಚ್ಚಿನ ಶೋಧ ಮಾಡಲಾಗ್ತಿದ್ದು ಮುಂದಿನ ದಿನಗಳಲ್ಲಿ ಚಿನ್ನದ ಅಸಲಿ ರಹಸ್ಯ ಬಯಲಾಗುತ್ತದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಪತ್ತೆಯಾಗಿತ್ತು. ಜಿಲ್ಲಾಡಳಿತ ಅದನ್ನ ವಶಕ್ಕೆ ಪಡೆದು ಪರಿಶೀಲಿಸಿದಾಗ ಚಿನ್ನ ಪುರಾತನ ಕಾಲದ ಅನ್ನೋದು ಗೊತ್ತಾಗಿದೆ. ಕಲ್ಯಾಣ ಚಾಲುಕ್ಯರು ಹಾಗೂ ವಿಜಯನಗರದ ಸಾಮ್ರಾಜ್ಯದ ಆಡಳಿತದ ವೇಳೆಯ ಚಿನ್ನ ಅನ್ನೋದು ಬಹಿರಂಗ ಆಗಿದೆ. ಇದರ ಬೆನ್ನಲ್ಲೇ ನಿಧಿಗಳ್ಳರ ಹಾವಳಿ ಹೆಚ್ಚಾಗುವಂತಹ ಆತಂಕ ಕೂಡ ಎದುರಾಗಿದೆ. ಲಕ್ಕುಂಡಿ ನಿಧಿಯ ರಹಸ್ಯ ಬಯಲು. ಭಯಾನಕ ಅನುಭವ ಬಿಚ್ಚಿಟ್ಟ ಬಸಪ್ಪ. ಗದಗ ತಾಲೂಕಿನ ಐತಿಹಾಸಿಕ ಗ್ರಾಮ ಲಕ್ಕುಂಡಿ 3-4 ದಿನಗಳಿಂದ ರಾಜ್ಯಾದ್ಯಂತ ಭಾರಿ ಸುದ್ದಿಯಲ್ಲಿದೆ. ಇಲ್ಲಿ ಸಿಕ್ಕ ನಿಧಿಯ ರೋಚಕ ರಹಸ್ಯ ಬಗೆದಷ್ಟು ಬಯಲಾಗುತ್ತಲೇ ಇದೆ. ಪುರಾತನ ವಸ್ತು ಸಂಗ್ರಹಣೆ ಮಾಡುವ ಬಸಪ್ಪ ಬಡಿಗೇರ್ ಭಯಾನಕ ಅನುಭವ ಬಿಚ್ಚಿಟ್ಟಿದ್ದಾರೆ. ಶಾವಿಗೆ ಭರಮಪ್ಪ ಕಟ್ಟಿ ಕೆಳಗೆ ಚಿನ್ನ ಇರೋದು ಸತ್ಯ. ಅಲ್ಲಿ ಕೋಣಗಳು, ಒಂದು ಘಟಸರ್ಪ ಕಾವಲು ಇದೆ. ಊರವರ್ಗ ಸಾಮಾನ್ಯ ಶಾವಿಗೆ ಭರಮಪ್ಪ ದೇವಸ್ಥಾನ, ಅಲ್ಲಿ 7 ಕೊಪ್ಪರಿಗೆ ಹೊನ್ನ ಐತಂತಾರ. ಆ ಹೊನ್ನಿನ ಬುಡಕ ಅದು ಸರ್ಪ ಕಾವಲು ಮತ್ತು ಕೋಣನ ಕಾವಲಿ ಇಟ್ಟಾರ ಅಂತ ಯಜಮಾನರು ಹೇಳ್ತಿದ್ರು. ಅದನ್ನ ಕೇಳ್ಕೊಂಡಿ ನಾನು. ಅದೇ ಇರ್ಬೇಕು ಸರ್ಪ ಅಂತ ಹೇಳಿ ಶಿವ ಶಿವ ಅಂದು ಮನೆಗೆ ಬಂದು ನೋಡ್ರಿ ನಾನು. ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ನಿಧಿಗಳ್ಳರ ಹಾವಳಿ.
ಲಕ್ಕುಂಡಿಯಲ್ಲಿ ಮೊದಲಿನಿಂದಲೂ ನಿಧಿಗಾಗಿ ಶೋಧ ನಡೆಸಿದ್ರು. ಗ್ರಾಮದಲ್ಲಿ 101 ದೇವಸ್ಥಾನ ಹಾಗೂ 101 ಬಾವಿಗಳಿವೆ. ದೇವಸ್ಥಾನದ ಅಡಿಯಲ್ಲಿ ಚಿನ್ನ ಇದೆ ಎಂದು ಶೋಧ ಮಾಡುತ್ತಿದ್ರು. ಕಳೆದ 2 ವರ್ಷಗಳ ಹಿಂದೆ ಸೋಮೇಶ್ವರ ದೇಗುಲದಲ್ಲಿ ನಿಧಿಗಳ್ಳರು ಬಸವಣ್ಣಮೂರ್ತಿಯನ್ನ ತೆಗೆದು 6-7 ಅಡಿಯಷ್ಟು ತಗ್ಗು ತೆಗೆದು ನಿಧಿ ಶೋಧ ಮಾಡಿದ್ರು. ಈಗ ಸೋಮನಾಥ ದೇವಸ್ಥಾನ ಇರಬಹುದು, ಆಮೇಲೆ ನಮ್ಮ ಪುರ ಅಂತಂದು ಹೇಳಿ ಇಲ್ಲಿಂದ 2-3 ಕಿಲೋಮೀಟರ್ ದೂರ ಐತಿ ಸರ್. ಅದು ಅಲ್ಲಿ ಏನೈತಿ ದೇವಸ್ಥಾನವನ್ನ ಒಳಗೆ ಹಡ್ಡೋದು ತೆಗಿಯೋದು ಇನ್ನೇನು ಸಿಗ್ತೈತಿ ಅನ್ನೋದು ಒಂದು ಭಾವನೆ ಎಲ್ಲರಿಗೂ ಬಂದ್ಬಿಟ್ಟೈತಿ. ಹಾಗಾಗಿ ಜನರು ನಮ್ಮೂರವ್ರು ಏನ್ ಮಾಡಲ್ಲ, ಹೊರಗಿಂದ ಬಂದವರು ಇಲ್ಲಿ ಬಂದು ಸಿಗುತ್ತ ದೇವಸ್ಥಾನಗಳನ್ನ ಸಿಗ್ತೈತಿ ಅಂತಂದು ಭೂಮಿ ಒಳಗೆ ಅಡ್ಡೋದು, ಇಲ್ಕಂಡ್ ದೇವಸ್ಥಾನವನ್ನ ಹಾಳು ಮಾಡೋದು ಮುಖಾಂತರ ತಮ್ಮ ಬಂಗಾರವನ್ನ ಕದಿಯೋದಾಗಲಿ ಏನರಾಗಲಿ ಈ ತರ ಚಟುವಟಿಕೆಗಳು ಇನ್ಮೇಲೆ ಸ್ಟಾರ್ಟ್ ಆಗೋ ಸರ್. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ SP ಸಾಹೇಬ್ರಿಗೆ ಕೇಳ್ಕೊಳ್ಳೋದೇನಂದ್ರ ನಮ್ಮೂರಿಗೆ ಭದ್ರತೆಯನ್ನ ಒದಗಿಸ್ರಿ, ಇಲ್ಲ ಅಂದ್ರೆ ಪೊಲೀಸ್ ಅವ್ರ ಬೀಟ್ ಅನ್ನ ಹೆಚ್ಚಿಗೆ ಮಾಡ್ರಿ, CC ಕ್ಯಾಮೆರಾವನ್ನ ಅಳವಡಿಸ್ರಿ ಅಂತಂದು ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ SP ಸಾಹೇಬರಿಗೆ ಕೇಳ್ಕೊಂತೀವಿ. ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕ ನಿಧಿ ಪುರಾತನ ಕಾಲದ್ದು ಅಂತ ಬಹಿರಂಗವಾಗಿದೆ. ಹೆಚ್ಚಿನ ಶೋಧ ಮಾಡಲಾಗ್ತಿದ್ದು ಮುಂದಿನ ದಿನಗಳಲ್ಲಿ ಚಿನ್ನದ ಅಸಲಿ ರಹಸ್ಯ ಬಯಲಾಗುತ್ತದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಪತ್ತೆಯಾಗಿತ್ತು. ಜಿಲ್ಲಾಡಳಿತ ಅದನ್ನ ವಶಕ್ಕೆ ಪಡೆದು ಪರಿಶೀಲಿಸಿದಾಗ ಚಿನ್ನ ಪುರಾತನ ಕಾಲದ್ದು ಅನ್ನೋದು ಗೊತ್ತಾಗಿದೆ. ಕಲ್ಯಾಣ ಚಾಲುಕ್ಯರು ಹಾಗೂ ವಿಜಯನಗರದ ಸಾಮ್ರಾಜ್ಯದ ಆಡಳಿತದ ವೇಳೆಯ ಚಿನ್ನ ಅನ್ನೋದು ಬಹಿರಂಗ ಆಗಿದೆ. ಇದರ ಬೆನ್ನಲ್ಲೇ ನಿಧಿಗಳ್ಳರ ಹಾವಳಿ ಹೆಚ್ಚಾಗುವಂತಹ ಆತಂಕ ಕೂಡ ಎದುರಾಗಿದೆ. ಲಕ್ಕುಂಡಿ ನಿಧಿಯ ರಹಸ್ಯ ಬಯಲು. ಭಯಾನಕ ಅನುಭವ ಬಿಚ್ಚಿಟ್ಟ ಬಸಪ್ಪ. ಗದಗ ತಾಲೂಕಿನ ಐತಿಹಾಸಿಕ ಗ್ರಾಮ ಲಕ್ಕುಂಡಿ 3-4 ದಿನಗಳಿಂದ ರಾಜ್ಯಾದ್ಯಂತ ಭಾರಿ ಸುದ್ದಿಯಲ್ಲಿದೆ. ಇಲ್ಲಿ ಸಿಕ್ಕ ನಿಧಿಯ ರೋಚಕ ರಹಸ್ಯ ಬಗೆದಷ್ಟು ಬಯಲಾಗುತ್ತಲೇ ಇದೆ. ಪುರಾತನ ವಸ್ತು ಸಂಗ್ರಹಣೆ ಮಾಡುವ ಬಸಪ್ಪ ಬಡಿಗೇರ್ ಭಯಾನಕ ಅನುಭವ ಬಿಚ್ಚಿಟ್ಟಿದ್ದಾರೆ. ಶಾವಿಗೆ ಭರಮಪ್ಪ ಕಟ್ಟಿ ಕೆಳಗೆ ಚಿನ್ನ ಇರೋದು ಸತ್ಯ. ಅಲ್ಲಿ ಕೋಣಗಳು, ಒಂದು ಘಟಸರ್ಪ ಕಾವಲು ಇದೆ. ಊರ್ ಹೊರಗ ಸಾಮಾನ್ಯ ಶಾವಿಗೆ ಬರೋಪ್ಪ ದೇವಸ್ಥಾನ, ಅಲ್ಲಿ 7 ಕೊಪ್ಪರಿಗೆ ಹೊನ್ನ ಐತಂತಾರ. ಆ ಹೊನ್ನಿನ ಬುಡಕ ಅದು ಸರ್ಪ ಕಾವಲು ಮತ್ತು ಕೋಣನ ಕಾವಲಿ ಇಟ್ಟಾರ ಅಂತೇಳಿ ಯಜಮಾನರು ಹೇಳ್ತಿದ್ರು. ಅದನ್ನ ಕೇಳ್ಕೊಂಡಿ ನಾನು. ಅದೇ ಇರ್ಬೇಕು ಸರ್ಪ ಅಂತೇಳಿ ಶಿವ ಅಂದು ಮನೆಗೆ ಬಂದಿ ನೋಡ್ರಿ ನಾನು. ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ನಿಧಿಗಳ್ಳರ ಹಾವಳಿ. ಲಕ್ಕುಂಡಿಯಲ್ಲಿ ಮೊದಲಿನಿಂದಲೂ ನಿಧಿಗಾಗಿ ಶೋಧ ನಡೆಸಿದ್ರು. ಗ್ರಾಮದಲ್ಲಿ 101 ದೇವಸ್ಥಾನ ಹಾಗೂ 101 ಬಾವಿಗಳಿವೆ. ದೇವಸ್ಥಾನದ ಅಡಿಯಲ್ಲಿ ಚಿನ್ನ ಇದೆ ಎಂದು ಶೋಧ ಮಾಡುತ್ತಿದ್ರು. ಕಳೆದ 2 ವರ್ಷಗಳ ಹಿಂದೆ ಸೋಮೇಶ್ವರ ದೇಗುಲದಲ್ಲಿ ನಿಧಿಗಳ್ಳರು ಬಸವಣ್ಣಮೂರ್ತಿಯನ್ನ ತೆಗೆದು 6-7 ಅಡಿಯಷ್ಟು ತಗ್ಗು ತೆಗೆದು ನಿಧಿ ಶೋಧ ಮಾಡಿದ್ರು. ಈಗ ಸೋಮನಾಥ ದೇವಸ್ಥಾನ ಇರಬಹುದು, ಆಮೇಲೆ ನಮ್ಮ ಪುರ ಅಂತಂದು ಹೇಳಿ ಇಲ್ಲಿಂದ 2-3 ಕಿಲೋಮೀಟರ್ ದೂರ ಐತಿ ಸರ್. ಅದು ಅಲ್ಲಿ ಏನೈತಿ ದೇವಸ್ಥಾನವನ್ನ ಒಳಗೆ ಹಡ್ಡೋದು ತೆಗಿಯೋದು ಇನ್ನೇನು ಸಿಗ್ತೈತಿ ಅನ್ನೋದು ಒಂದು ಭಾವನೆ ಎಲ್ಲರಿಗೂ ಬಂದ್ಬಿಟ್ಟೈತಿ. ಹಾಗಾಗಿ ಜನರು ನಮ್ಮೂರವ್ರು ಏನ್ ಮಾಡಲ್ಲ, ಹೊರಗಿಂದ ಬಂದವರು ಇಲ್ಲಿ ಬಂದು ಸಿಗುತ್ತ ದೇವಸ್ಥಾನಗಳನ್ನ ಸಿಗ್ತೈತಿ ಅಂತಂದು ಭೂಮಿ ಒಳಗೆ ಅಡ್ಡೋದು, ಇಲ್ಕಂಡ್ ದೇವಸ್ಥಾನವನ್ನ ಹಾಳು ಮಾಡೋದು ಮುಖಾಂತರ ತಮ್ಮ ಬಂಗಾರವನ್ನ ಕದಿಯೋದಾಗಲಿ ಏನರಾಗಲಿ ಈ ತರ ಚಟುವಟಿಕೆಗಳು ಇನ್ಮೇಲೆ ಸ್ಟಾರ್ಟ್ ಆಗೋ ಸರ್. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ SP ಸಾಹೇಬ್ರಿಗೆ ಕೇಳ್ಕೊಳ್ಳೋದೇನಂದ್ರ ನಮ್ಮೂರಿಗೆ ಭದ್ರತೆಯನ್ನ ಒದಗಿಸ್ರಿ, ಇಲ್ಲ ಅಂದ್ರೆ ಪೊಲೀಸ್ ಅವ್ರ ಬೀಟ್ ಅನ್ನ ಹೆಚ್ಚಿಗೆ ಮಾಡ್ರಿ, CC ಕ್ಯಾಮೆರಾವನ್ನ ಅಳವಡಿಸ್ರಿ ಅಂತಂದು ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ SP ಸಾಹೇಬ್ರಿಗೆ ಕೇಳ್ಕೊಂತೀವಿ. ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕ ನಿಧಿ ಪುರಾತನ ಕಾಲದ್ದು ಅಂತ ಬಹಿರಂಗವಾಗಿದೆ. ಹೆಚ್ಚಿನ ಶೋಧ ಮಾಡಲಾಗ್ತಿದ್ದು ಮುಂದಿನ ದಿನಗಳಲ್ಲಿ ಚಿನ್ನದ ಅಸಲಿ ರಹಸ್ಯ ಬಯಲಾಗುತ್ತದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.